ಹಲೋ, ಗುಡ್ ಈವ್ನಿಂಗ್. ಸಂಜೆ ಆಗಿದೆ. ಸಂಜೆ ಪೂಜೆ, ದೀಪ ಎಲ್ಲ ಮುಗಿಸ್ಕೊಂಡು ಬ್ಯುಸಿ 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 ಈವ್ನಿಂಗ್. ಇವತ್ತು ತುಂಬ ಕೆಲಸ ಇದೆ ಮಾಡಲಿಕ್ಕೆ. ಸಿಗ್ತೀರಿ ಇವತ್ತು ಕಂಪ್ಲೀಟ್ ಈವ್ನಿಂಗ್ ರುಟೀನ್ ಶೂಟ್ ಮಾಡ್ತೀರಿ. ರುಟೀನ್ ಎಲ್ಲ ನಮ್ಮದು ದಿನ ಹೀಗೆ ಇರುತ್ತೆ, ಬಟ್ ಇವತ್ತು ಸ್ವಲ್ಪ ಬ್ಯುಸಿನೇ ಇದೆ. ಮುಗಿಸ್ಬಿಡ್ತೀನಿ. ಕಟ್ಟೆ ತುಂಬ ತರಕಾರಿ ಇದೆ, ತರಕಾರಿ ತೆಗೆದಿಡಬೇಕು. ಹಾಗೆ ಕ್ರೊಮ್ಯಾಟಿಕ್ ವೀವರ್ಸ್ ನಮ್ಮ ಶೀಲಾ ಅವರು ಬ್ಲೌಸ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆಲ್ಲ ತೋರಿಸ್ಬೇಕು. ಯೂಶಲಿ ತುಂಬ ಅಪರೂಪ, ಅವರು ಕಳಿಸೇ ಇಲ್ಲ. ಸುಮಾರು ದಿನ ಆಯ್ತು. ನಾನೇ ಹೇಳ್ತಾ ಇದ್ದೆ, ಎಷ್ಟು ದಿನ ಆಯಿತು ನಮ್ಮ ವ್ಯೂವರ್ಸಿಗೆ ತೋರ್ಸೋದು ಬೇಡವಾ ನಿಮ್ಮ ಬ್ಲೌಸ್ಗಳು, ಯಾಕೆ ಎಷ್ಟು ಲೇಟ್ ಮಾಡ್ತಿದ್ದೀರಾ, ಒಂದ್ಸಲ ಕಳಿಸ್ಕೊಡಿ, ನಾನು ತೋರಿಸ್ತೀನಿ. ನಾನೇ ಕೇಳಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಮಿಟ್ಮೆಂಟ್. ಅದನ್ನು ತೋರಿಸ್ತೀನಿ. ತೋರಿಸ್ಬಿಟ್ಟು ಆನಂತರ ತರಕಾರಿ ಜೋಡಿಸ್ಕೊಂಡು ಅಡುಗೆ ಮೋಸ್ಟ್ಲಿ ಸಿಂಪಲ್ ಆಗುತ್ತೆ ಇವತ್ತು. ಯಾಕಂದರೆ ಅದು ಬೇಡ ಇದು ಬೇಡ, ಯಾರಿಗೆ ಏನು ಕೇಳಿದ್ರು ನನಗೆ ಅದು ಬೇಡ, ನನಗೆ ಇದು ಬೇಡ ಅಂತಿದ್ದಾರೆ. ನನಗಂತೂ ಊಟನೇ ಬೇಡ. ಸಂಜೆ ಏನಾದ್ರು ಬ್ರೆಡ್ ತಿಂದ್ವಿ, ಸ್ಯಾಂಡ್ವಿಚ್ ಅಂತ ಮಗ ಮಾಡಿದ್ದ. ಸೊ ಈಗ ನನಗಂತೂ ಹಶ್ವಿಲ್ಲ, ಮುಗೀತು. ಕಷಾಯನೋ ಹಾಲೋ ಕುಡಿದ್ರೆ ಮುಗ್ದೇ ಹೋಯ್ತು ನನ್ನ ದಿನ. ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರಿ ಅಲ್ವಾ, ಸಿಂಕ್ ಪಕ್ಕ ಒಂದು ಹ್ಯಾಂಗರ್ ಹಾಕೊಳ್ಳಿ ಅಂತ. ಅಲ್ಲಿಗೆ ಅಂತಲೇ ತರಿಸಿದೆ ಹ್ಯಾಂಗರ್. ಇದು ಸ್ಟಿಕ್ ಮಾಡೋದು ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿ ತುಂಬ ಅವಶ್ಯಕತೆ ಅದು. ನನಗೆ ದೇವ್ರ ವಸ್ತ್ರಗಳು, ದೇವ್ರ ಬಟ್ಟೆಗಳನ್ನೆಲ್ಲ ಅಲ್ಲಿ ಇಲ್ಲಿ ಹಾಕ್ಲಿಕ್ಕೆ ಯಾಕೋ ಮನಸ್ಸು ಬರಲಿಲ್ಲ. ಅದಕ್ಕಂತ ಹ್ಯಾಂಗರ್ ಹಾಕ್ಸೇ ಇರಲಿಲ್ಲ, ನಾನು ಮರ್ತ್ಬಿಟ್ಟಿದ್ದೆ. ಅದಕ್ಕೆ ಈ ಹ್ಯಾಂಗರ್ನ ಅಲ್ಲಿಗೆ ಹಾಕಿದ್ದೀನಿ. ಆಯಿತು, ಸಿಂಪಲ್ ಆಗಿ ದೀಪ ಹಚ್ಚಿದೆ. ಸಂಜೆ ಟೈಮ್ ಏನು ಸಿಕ್ಕಾಪಟ್ಟೆ ಕೆಲಸ ಇರಲ್ಲ. ಬೆಳಗ್ಗೆ ಪೂಜೆ ಆಗಿರುತ್ತಲ್ಲ, ದೀಪ ಹಚ್ಚೋದಷ್ಟೇ. ಬನ್ನಿ. ಹಾಗೆ ಹೊರಗಡೆ ಇನ್ನೂ ಬೆಳಕಿದೆ, ಬಟ್ ಟೈಮ್ 6:30 ಆಯಿತು. ತುಳಸಿ ಕಟ್ಟೆ ಮುಂದೆ ಕೂಡ ಡೈಲಿ ಒಂದು ದೀಪನ ಹಚ್ಚಿಬಿಡ್ತೀನಿ ಈ ಥರ. ಇದು ನಾನು ಹೋಮ್ ಸೆಂಟ್ರಲ್ಲಿ ತೊಗೊಂಡಿದ್ದು. ಮಳೆ ಬಂದರೂ ಕೂಡ ಏನಾಗಲ್ಲ, ಪ್ರಶಾಂತವಾಗಿ ದೀಪ ಕಂಪ್ಲೀಟಾಗಿ ಉರಿತಾ ಇರುತ್ತೆ. ಎಣ್ಣೆ ಖಾಲಿ ಆಗೋವರೆಗೂ ಹೀಗೇ ಉರಿತಾ ಇರುತ್ತೆ. ಇಷ್ಟು ಮಳೆ ಅಂದರೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಬಂದಿದೆ. ನಾವು ಗಾರ್ಡನ್ ಕ್ಲೀನಿಂಗ್ ನೆನ್ನೆ ಶುರು ಮಾಡ್ಕೊಂಡಿದ್ದು, ಬಟ್ ಇವತ್ತು ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಇಲ್ಲಿ ನೀವು ನೋಡ್ಬೋದು ಎಷ್ಟು ತರಕಾರಿ ಎಲ್ಲ ತೆಗಿಬೇಕು ಇವಾಗ. ಕಂಪ್ಲೀಟ್ ತರಕಾರಿ, ಹಣ್ಣು ಎಲ್ಲ ಇದೆ. ಇವಾಗೆಲ್ಲ ತೆಗಿಬೇಕು. ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆಗೆ ಸ್ಟಾರ್ಟ್ ಮಾಡಬೇಕು. ಆಗಲಿ, ಎಲ್ಲ ಮಾಡ್ತೀನಿ, 1 by 1 ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಇದೆಲ್ಲ ಶೀಲಾ ಅವ್ರ ಬ್ಲೌಸ್ ಕಂಪ್ಲೀಟ್ ಡೈನಿಂಗ್ ಟೇಬಲ್ ಫುಲ್ ಇಟ್ಟಿದ್ದೀನಿ. ಇದನ್ನೊಂದು ರೌಂಡ್ ವೀಡಿಯೋ ಮುಗಿಸ್ಬಿಟ್ಟು ಆಮೇಲೆ ನಿಮಗೆ ರುಟೀನಲ್ಲಿ ಕಂಟಿನ್ಯೂ ಆಗ್ತೀನಿ. ಈ ತರಕಾರಿ ಎಲ್ಲ ತೆಗೆದು ಅಡುಗೆ ಏನು ಮಾಡ್ಬೇಕಂತೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಬಹುಶಃ ಆಮೇಲೆ ಸಿಗ್ತೀನಿ. ಟೊಮೆಟೊ ಇಷ್ಟು ತರಿಸ್ಬಿಟ್ಟಿದ್ದೀನಿ. ಟೊಮೆಟೊ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ತುಂಬ ಚೆನ್ನಾಗಿದೆ. ಎಷ್ಟು ಫ್ರೆಶ್ ಆಗಿದೆ ಅಂದರೆ ನೀವೇ ನೋಡಿ, ತೊಟ್ಟು ಸಮೇತ ಹಾಗೇ ಇದೆ. ಅಷ್ಟು ಚೆನ್ನಾಗಿದೆ. ತುಂಬ ಕಡಿಮೆ, 10 ರೂಪಾಯಿ kg ಇರುತ್ತೆ. ಸೊ ಒಂದು ತರಿಸ್ಬಿಟ್ಟೆ. ಒಂದು 5 kg ಒಂದು 5 kg ತರಿಸಿದ್ದೀನಿ. ತರಕಾರಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಗೋಬಿ, ಮೆಂತ್ಯ, ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಫಾಸ್ಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ನಾನು ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಕ್ಲೀನ್ ಮಾಡ್ಕೊಳ್ಳಲ್ಲ, ಯಾಕಂದರೆ ತುಂಬ ಕೆಲಸ ಇದೆ. ಇವತ್ತು ರಾತ್ರಿ ತನಕ. ಯಾಕಂದರೆ ನನಗೊಂದು ಕಮೆಂಟ್ ಬಂದಿತ್ತು, ನೀವೇನು ನೆನೆಸಿಡ್ತೀರಾ ರಾತ್ರಿ ಬೆಳಗ್ಗೆ ಕುಡಿಲಿಕ್ಕೆ ಅಂತ ಯಾವ ಪ್ರಿಪ್ರೇಷನ್ ಮಾಡ್ಕೊಳ್ತೀರಾ ಮ್ಯಾಮ್ ತೋರಿಸಿ ಅಂತ ಹೇಳಿ. ಸೊ ಅಲ್ಲಿ ತನಕ ವೀಡಿಯೋ ಮಾಡೋಣ ಇವತ್ತು. ಲೈಟ್ಸ್ ಆಫ್, ನೈಟ್ ಕಿಚನ್ ಲೈಟ್ಸ್ ಆಫ್ ಆಗೋವರೆಗೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗಿರಿ, ಬನ್ನಿ, ನಾನು ಕಂಟಿನ್ಯೂ ಮಾಡ್ತೀನಿ ನನ್ನ ವೀಡಿಯೋನ. ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಯಾಕೆಂದ್ರೆ ವಾಯ್ಸ್ ಓವರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಗುರುವಾರ ಶುಕ್ರವಾರ 2 ದಿನದ ಬ್ಲಾಗ್ ಇದಾಗಿರುತ್ತೆ. ರ್ಯಾಂಡಮ್ ಆಗಿ ಶೂಟ್ ಮಾಡಿ ನನ್ನ ದಿನಚರಿ ಹೇಗಿರುತ್ತೆ, ಎಷ್ಟು ಬ್ಯುಸಿ ಇರ್ತೀವಿ ಕೆಲಸದಲ್ಲಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಗುರುವಾರ ಸಂಜೆ ಈಗಷ್ಟೇ ಪೂಜೆ ಮುಗಿಸಿ
ಅಡುಗೆ ಮನೆ ಒಳಗೆ ಬಂದ್ರೆ ಫುಲ್ ತರಕಾರಿ, ಇವತ್ತು ಸಂತೆ ತರಕಾರಿ ಎಲ್ಲ ಜೋಡಿಸ್ಕೋಬೇಕಿತ್ತು. ಸೊ ನಮ್ಮ ಪುನೀತ್ನ ಕರೆದು ಇಬ್ರು ಪಡ ಎಲ್ಲ ಜೋಡಿಸಿದ್ರೆ, ಕಟ್ಟೆ ಮೇಲೆ ಇರೋದನ್ನ ಆಲೂಗಡ್ಡೆ ಬಾಸ್ಕೆಟ್ಗೆ ಹಾಕ್ಬೇಕು, ಈರುಳ್ಳಿ ಬಾಸ್ಕೆಟ್ಗೆ ಹಾಕ್ಬೇಕು, ಟೊಮೆಟೊ ಒಂದು ಬಾಸ್ಕೆಟ್ಗೆ ಹಾಕ್ಬೇಕು. ಇದೆಲ್ಲ ಚಿಕ್ಕದೆಲ್ಲ ಅವ್ನು ನಂಗೆ ಒಂಚೂರು ಹೆಲ್ಪ್ ಮಾಡ್ತಾ ಇದ್ದಾನೆ. ನಾನು ತರಕಾರಿ ಎಲ್ಲ ಬಾಕ್ಸಿಗೆ ಹಾಕಿಟ್ಕೋಬೇಕಿತ್ತು, ಅದನ್ನೇ ಮಾಡ್ತಾ ಇದ್ದೀವಿ. ಹಾಗೆ ಆ ಶುಂಠಿನ ಫ್ರಿಜಲ್ಲಿ ಇಡಬಾರ್ದಂತೆ. ಸೊ ನಾನು ಇಡ್ತಾ ಇದ್ದೆ. ಇವಾಗ ಅದೇ ನಂಗೆ ಪ್ರತಿದಿನ ಬೆಳಗ್ಗೆ ಒಂದು ಡ್ರಿಂಕ್ ಮಾಡ್ಕೊಳಕ್ಕೆ ಶುಂಠಿ ಪುದೀನ ಅದ್ರದ್ದು ಮಿಕ್ಸ್ಚರ್ ಬೇಕಿತ್ತು. ಬಟ್ ಬೇಡ ಅಂತ ಹೇಳ್ತಾರೆ ಎಲ್ಲಾರು. ಸೊ ಆಚೆನೆ ಇಡ್ತೀನಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಿತ್ತು. ನಾನು ನೋಡೋಣ, ಸ್ವಲ್ಪ ರಿಸರ್ಚ್ ಮಾಡಿ ಆಮೇಲೆ ಡಿಸೈಡ್ ಮಾಡ್ತೀನಿ. ಟೊಮ್ಯಾಟೊ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಂಗೆ ಯಾವಾಗ ಟೊಮ್ಯಾಟೊ ಚಟ್ನಿ ಮಾಡ್ತೀನೋ ಅಂತ ಅನಿಸ್ತಾ ಇತ್ತು. ಟೊಮೆಟೊ ಕಾಯ್ದು ಒಂದು ಚಟ್ನಿ ಮಾಡಿದೆ, ಬಟ್ ಹಣ್ಣಿನ ಚಟ್ನಿ ಸಪ್ರೇಟ್ ಆಗಿ ಮಾಡ್ತೀವಿ ನಾವು. ಅದನ್ನ ಆದ್ರೆ ಮಾಡ್ತೀನಿ. ಆದ್ರೆ ಈ ಟೊಮೆಟೊ ಕೆಟ್ಟ ಹೋಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ತಂದಾಗಿಂದ ಇಲ್ಲಿವರೆಗೂ ಮೆತ್ತು ಕೂಡ ಆಗಿಲ್ಲ, ಅಷ್ಟು ಗಟ್ಟಿ ಇದೆ ಟೊಮೆಟೊ. ಖುಷಿ ಆಯ್ತು. ಸೊ ಅದನ್ನ ಇಟ್ಕೊಂಡು ಅಡುಗೆಗೆ ಬಳಸ್ಬೇಡ ಅಂತ ಅನ್ಕೊಂಡೆ. 10 kg ತಂದಿದ್ದಾರೆ ಅಂತ ಅನ್ಕೊಂಡಿದ್ದೆ ನಾನು, ಬಟ್ 5 kg ತಂದಿದ್ದಾರೆ. ನಾ ಅಡುಗೆಗೆನೆ ಒಂದ್ 2ರಿಂದ 2.5-3 kg ಒಂದ್ ವಾರಕ್ಕೆ ಖರ್ಚು ಮಾಡ್ತೀನಿ ನಾನು. ನಮ್ ಕಡೆ ನಾವು ಈ ಮೂಲಂಗಿ ಸೊಪ್ಪನ್ನು ಬಳಸ್ತೀವಿ. ನಾನಿವತ್ತು ಸಂತೆ ಮೂಲಂಗಿ ಸೊಪ್ಪನ್ನ ಹುಡುಕೊಂಡು ಬರಕ್ ಹೇಳಿದ್ದೆ. ಅದಕ್ಕೆ ನನ್ನ ಮಕ್ಕಳು ಮೂಲಂಗಿ ಸೊಪ್ಪನ್ನೇ ಹುಡ್ಕೊಂಡ್ಬಿಟ್ಟಿದ್ದಾರೆ. ಬರೀ ಸೊಪ್ಪು, ಮೂಲಂಗಿ ಜೊತೆ ಸೊಪ್ಪೇ ಜಾಸ್ತಿ ತಂದಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಬೆಳಗ್ಗೆ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದೀನಿ. ನಾಳೆ ಸಾಧ್ಯ ಆದ್ರೆ ಬ್ಲಾಗ್ ಕೂಡ ಮಾಡ್ತೀನಿ. ಇನ್ನು ಉಳಿಯೋದೇ 1 kg ಅಲ್ವಾ, ನಡೆಯುತ್ತೆ. ಅದ್ರ ಚಟ್ನಿ ಬರೀ ಅರ್ಧ kg ಮಾಡಿಟ್ಟಿದ್ದೀನಿ. ಸೊ ಇವಾಗ ಟೊಮೆಟೊ ಹಣ್ಣಿನ ಚಟ್ನಿ ಈಗ ಸದ್ಯಕ್ಕೆ ಮಾಡಲ್ಲ. ಟೊಮೆಟೊ ಹಣ್ಣಿನ ಚಟ್ನಿ ರೆಸಿಪಿ ಅಂದ್ರೆ ನಮ್ಮ ಅಮ್ಮ ಮಾಡ್ತಾರಲ್ಲ, ಅದು ಸಕ್ಕತ್ತಾಗಿರುತ್ತೆ. ಒಂದ್ಸಲ ತೋರಿಸಿದಾರೆ ನಮ್ಮ ಅಮ್ಮ. ಇದು ಶುಂಠಿ ಬಾಕ್ಸು ಪೇಸ್ಟ್ ಮಾಡ್ಬೇಕಿತ್ತು, ಅದಕ್ಕೆ ಬಾಕ್ಸ್ ಹಾಕಿ ಸದ್ಯಕ್ಕೆ ಕಟ್ಟೆ ಕ್ಲೀನ್ ಮಾಡ್ಕೊಳ್ತಾ ಇದೀನಿ, ತೆಗ್ದಿಟ್ಟು ಪೇಸ್ಟ್ ಮಾಡೋಣ ಆಮೇಲೆ ಅಂತ. ಬಟ್ ಇವತ್ತಿನ ದಿನ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನಮ್ಗೆ. ಸೊ ಮೂಲಂಗಿ ಸೊಪ್ಪು ನಮ್ಮ ಎಲ್ರೂ ಫೇವ್ರೇಟ್. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ, ಒಂಚೂರು ಈರುಳ್ಳಿ ಹೆಚ್ಚಿಗೆ ಹಾಕಿದ್ರೆ ಹೆಲ್ದಿ ಫ್ಯಾಟ್ ಹೋಗುತ್ತೆ. ಸೊಪ್ಪು ಹೆಚ್ಚು ಫೈಬರ್ ಅಂಡ್ ಐರನ್ ಕಂಟೆಂಟ್ ಇರುತ್ತೆ, ಡೈಜೆಷನ್ಗೆ ತುಂಬಾ ಒಳ್ಳೇದು. ಹಾಗಾಗಿ ಬೆಳಗ್ಗೆಗೆ ದಪ್ಪ ಮೆಣಸಿನ್ಕಾಯಿ ಪಲ್ಯ, ಟೊಮೆಟೊ ಕಾಯಿ ಚಟ್ನಿ, ಹಾಗೆ ಸೊಪ್ಪಿನ ಪಚಡಿ ಮಾಡೋಣ ಮೂಲಂಗಿ ಸೊಪ್ಪಿಂದು ಅಂತ ಮೆಂಟಲಿ ಪ್ರಿಪೇರ್ ಮಾಡ್ಕೊಂಡು ಒಂದು ಪುಟ್ಟಿಯಲ್ಲಿ ಕಾಯಿಗಳನ್ನ ಆರಿಸ್ಕೊಂಡು ಚಟ್ನಿ ತೆಗೆದಿಟ್ಟೆ. ಹಾಗೆ ದಪ್ಪ ಮೆಣಸಿನ್ಕಾಯಿ, ನಾವೇನು ಒಟ್ಟ ಮೆಣಸಿನ್ಕಾಯಿ ಅಂತೀವಲ್ಲ, ಆ ಮೆಣಸಿನ್ಕಾಯಿನ ತೊಳೆದು ಒಂದು ಮ್ಯಾಟ್ ಮೇಲೆ ಹಾಕ್ತೀನಿ ಇವಾಗ. ಹಾಗೆ ಸೊಪ್ಪನ್ನು ಕೂಡ, ಸೊಪ್ಪು ಫ್ರಿಜ್ಜಿಗೆ ಇಟ್ಬಿಡ್ತೀನಿ, ಬೆಳಗ್ಗೆ ತೆಗೆದು ಅದನ್ನ ಹೆಚ್ಕೊಂಡ್ರಾಯ್ತು ತೊಳೆದು ಅಂತ ಹೇಳಿ. ಹೀರೆಕಾಯಿ ಅದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಎಳೇದಿದೆ. ಎಣ್ಗಾಯಿ ಮಾಡ್ಬೇಕು, ಸಕ್ಕದಾಗಿರುತ್ತೆ. ತುಂಬಾ ದಿನ ಆಯ್ತು ಮನೇಲಿ ಎಣ್ಗಾಯಿ ಮಾಡಿ. ಯಾಕೋ ಬರೀ ಒಗ್ಗರಣೆ ಪಲ್ಯನೇ ತಿನ್ಬೇಕಂತ ಅನ್ಸುತ್ತೆ. ಗುರೆಳ್ ಪುಡಿ ಎಲ್ಲ ಹಾಕಿದ್ದು ಕ್ವಾಂಟಿಟಿ ಜಾಸ್ತಿ ಆಗ್ತಾ ಇದೆ. ಎಷ್ಟು ಕಡಿಮೆ ಮಾಡಿದ್ರು ಜಾಸ್ತಿ ಆಗ್ತಾ ಇದೆ, ಮಿಕ್ಕತ್ತೆ. ಅದಕ್ಕೆ ಇವಾಗ ಜಾಸ್ತಿ ತುರಿದು, ನೀವು ಆದಷ್ಟು ಪ್ರತಿದಿನ, ಯಾರೋ ಕೇಳ್ತಾ ಇದ್ರಿ ಅಲ್ವಾ ತರಕಾರಿ ಹಣ್ಣು ಹೆಂಗ್ ತಿನ್ಬೇಕು ಅಂತ, 2 ತರ ತರಕಾರಿ 2 ತರ ಹಣ್ಣನ್ನ ಕಂಪಲ್ಸರಿ ತಿಂತೀವಿ ಅಂತ ಯೋಚನೆ ಮಾಡಿ. ಬೇಳೆ ಸಾಂಬಾರ್ ಮಾಡಿದ್ರೆ ಮೂಲಂಗಿ ಹಾಕಿದ್ರೆ ಮೂಲಂಗಿ ಒಂದು ಸಾಂಬಾರಲ್ಲಿ ಒಂದು ತರಕಾರಿ ತಿಂದಂಗಾಯ್ತು. ಜೊತೆ ನೆಂಚ್ಕೊಳಕ್ ಏನಾದ್ರು ಮಾಡಿ, ಕ್ಯಾರೆಟ್ ಫ್ರೈ, ಬೀಟ್ರೂಟ್, ಅನ್ನ ಸಾಂಬಾರ್ ಇರ್ಲಿ ಪರವಾಗಿಲ್ಲ, ಚಪಾತಿ ಇರ್ಲಿ, ಏನಾದ್ರೂ ಇರ್ಲಿ, ಒಂದು ತರಕಾರಿಯ ಪಲ್ಯ ಒಂದು ಮಾಡ್ಕೊಳ್ಳಿ. ಪ್ರತಿದಿನ ಒಂದು ಪಲ್ಯ ತಿನ್ನಿ. ನಾವು ಸಿಕ್ಕಾಪಟ್ಟೆ ಹಣ್ಣು ತರಕಾರಿ ತಿಂತೀವಿ. ಆಮೇಲೆ ವೆಜಿಟೇರಿಯನ್ಸ್ ಆಗಿರೋದಕ್ಕೆ ಅದೊಂದು ಬೆನಿಫಿಟ್. ಯಾಕಂದ್ರೆ ತಲೆ ಒಳಗೆ ನಮ್ಗೆ ಬೇರೆ ಆಪ್ಷನ್ಸ್ ಏನ್ ಬರಲ್ಲ. ಮೊಳಕೆ ಕಟ್ಲಾ, ಸೊಪ್ಪು ತರ್ಲಾ, ತರಕಾರಿ ತಗೊಂಡ್ ಸಾರು ಮಾಡ್ಲಾ, ಪಲ್ಯ ಮಾಡ್ಲಾ, ಈ ತರ. ಸೊ ನಾನು ಪ್ರಿಫರಬಲಿ ನಾನು ಹೇಳೋದು, ಪ್ರತಿದಿನಕ್ಕೆ ನೀವು ಮನೇಲಿ ಏನೇನ್ ತರಕಾರಿ ಇದೆ ಅದನ್ನೆಲ್ಲ ಟೈಮ್ ಟೇಬಲ್ ಬರ್ಕೊಂಡು ಒಂದ್ ದಿನಕ್ಕೆ ಇಷ್ಟು ತರಕಾರಿ ಬಳಸ್ತೀವಿ ಅಂತ ಮಾಡ್ಕೊಳ್ಳಿ. ಆರೋಗ್ಯಕ್ಕೆ ಸಿಕ್ಕಾಬಟ್ಟೆ ಒಳ್ಳೇದು. ಇಲ್ಲಿ ಕೆಲವೊಂದಿನ ಪ್ಲಾಸ್ಟಿಕ್ ಬ್ಯಾಗಿಗೆ ಹಾಕ್ತಾ ಇದೀನಿ ಅಂದ್ರೆ ಇಮಿಡಿಯೇಟ್ಲಿ ಬೆಳಗ್ಗೆ ಏನ್ ತಕೋದಿನೋ ಅದನ್ನೆಲ್ಲ ಕವರ್ಗೆ ಹಾಕಿಟ್ಬಿಡ್ತೀನಿ. ಬಾಕ್ಸ್ಗಳಿಗೆಲ್ಲ ಒಳಗ್ ಫುಲ್ ಆಗ್ಬಿಟ್ಟಿದೆ ಬಾಕ್ಸ್ ಎಲ್ಲ. ಬೆಣ್ಣೆ ಏನ್ ಹೇಳ್ತಾರೆ, ವೇ ಪ್ರೋಟೀನ್ ವಾಟರ್, ಅಂದ್ರೆ ನಾವು ಏನ್ ಬೆಣ್ಣೆ ಕಡಿತೀವಲ್ಲ ಆಗ ಉಳಿಯುತ್ತಲ್ಲ ನೀರು, ಅದರಲ್ಲಿ ಪನ್ನೀರ್ ತೆಗೆದು ಪನ್ನೀರ್ ಮಾಡ್ಕೋಬಹುದು. ಚೆನ್ನಾಗೆ ಪನ್ನೀರ್ ಬರುತ್ತೆ. ಆ ಪನ್ನೀರ್ ಮಾಡೋದು ಉಳಿದಿರತ್ತಲ್ಲ ನೀರು, ಆ ನೀರು ವೇ ಪ್ರೋಟೀನ್. 1000 ರೂಪಾಯಿ kg ಅದಕ್ಕೆ. ಅಷ್ಟೆಲ್ಲ ತರಕಾರಿ ಜೋಡಿಸಿ ಅಡುಗೆ ಮಾಡಿ ಊಟಕ್ಕೆ ಕೊಟ್ಟು ಕಿಚನ್ ಕ್ಲೀನ್ ಮಾಡೋಷ್ಟ್ರಲ್ಲಿ ಭಗವಂತ ಸಿಕ್ಕಾಬಡೆ ಸುಸ್ತಾಗ್ಬಿಡ್ತು. ಹಂಗಾಗಿ ನೈಟ್ ನಾನು ಮತ್ತೆ ಅಡುಗೆ ಮಾಡುವಾಗ ವಿಡಿಯೋನೇ ಮಾಡ್ಲಿಲ್ಲ. ತುಂಬಾ ಟಯರ್ಡ್ ಅನ್ಸ್ಬಿಡ್ತು. ಸರಿ, ಇದು ಬೆಳಗ್ಗೆ ಸ್ನಾನ ಪೂಜೆ ಆಯ್ತು. ಪ್ರತಿದಿನ 6:15 ಅಥವಾ 6:15 ಒಳಗಡೆನೆ ಪೂಜೆ ಆಗ್ತಾ ಇದೆ. ಅಗ್ನಿಹೋತ್ರ 6:50 ಬೆಲ್ಲ ಆಗುತ್ತೆ. ಅಷ್ಟರಲ್ಲಿ ಸ್ನಾನ ಪೂಜೆ ಎಲ್ಲ ಮುಗ್ದಿರುತ್ತೆ. ಸುಮಾರು ಜನ ಕಸ ಗುಡಿಸ್ತೀರಾ, ನೆಲ ಒರೆಸ್ತೀರಾ, ಹಾಗೆ ಹೀಗೆ ಅಂತಂದ್ರೆ ನಾನು ಮೇಡ್ ಬಂದು 10 ಗಂಟೆಗೆ ಮಾಡ್ತಾರೆ ಅಂತ ಹೇಳಿದೆ. ಆದ್ರೆ ಕಸನೂ ಹೊಡ್ಕೊಳ್ದೇನೆ ಕೆಲಸ ಅಂತೂ ಮಾಡಲ್ಲ. ಅಟ್ಲೀಸ್ಟ್ ಕಸ ಎಲ್ಲ ಹೊಡೆದು ದೇವ್ರ ಮನೆ ಅಡುಗೆ ಮನೆಲ್ಲ ಒರೆಸ್ಕೊತೀನಿ ನಾನು. ಅದಾದ್ಮೇಲೆ ಪೂಜೆ ಮಾಡುದು. ನಮ್ಮ ಹಿತ್ಲಲ್ಲಿ ಸೂಜ್ ಮಲ್ಗೆ ಹೂ ಬಿಡ್ತಾ ಇದೆ. ಎಷ್ಟು ಖುಷಿ ಕೊಡ್ತಾ ಇದೆ ಅಂದ್ರೆ ನೋಡಿ, ಗಮ್ಮನತೆ. ದೇವ್ರ ಮನೆ ಒಳಗಡೆ ಹೋದ್ರೇನೆ ಸಾಕು, ಗಂಧದ ಕಡ್ಡಿದು, ಹೂವಿಂದು ಬಹಳ ಚೆನ್ನಾಗಿ ಗಮ ಅಂತಿರುತ್ತೆ.
ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲದಕ್ಕೂ ದೇವರಿಗೆ ಹೂವನ್ನ ಏರಿಸ್ತಾ ಏರಿಸ್ತಾ ಕೊನೆಗೆ ಮಿಕ್ಕಿರೋ ಹೂವೆಲ್ಲ ಮೇಲೆ ಹಾಕ್ಬಿಡ್ತೀನಿ, ಅಂದ್ರೆ ನಂಗೆ ತೆಗಿಯಕ್ ಇಷ್ಟ ಆಗಲ್ಲ. ಇವತ್ತಿನ ದಿನ ಅಂತೂ ಕಟ್ಟಿ ಮುಟ್ಕೊಂಡಿದೀನಿ ಸ್ವಲ್ಪ, ಅಷ್ಟೊಂದು ಬಂದಿದೆ. ಹಾಗೆ ಇಲ್ಲಿ ಹೊಟ್ಟೆ ಮೆಣಸಿನ್ಕಾಯಿನೆಲ್ಲ ದಪ್ಪ ಮೆಣಸಿನ್ಕಾಯಿ ಅದನ್ನ ಹೆಚ್ಚಿಟ್ಕೊಂಡಿದೀನಿ. ಎಣ್ಗಾಯಿ ಪಲ್ಯ ತುಂಬಿ ಮಾಡಿದ್ರೆ ಅದು ಎಣ್ಗಾಯಿ ಪಲ್ಯ, ನಾನು ತುಂಬಿ ಮಾಡ್ತಾ ಇಲ್ಲ, ಹೆಚ್ಚಿನೇ ಮಾಡಿ. ನೀವೇನಾದ್ರೂ ಮಾಡಿದ್ರು ಕೂಡ ಹೆಚ್ಚಿಬಿಟ್ಟು ನೀವು ಪಲ್ಯ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ಜೋಳದ ಹಿಟ್ಟಿನ ಸರಿ ಮಾಡ್ಕೊಳ್ತಾ ಇದೀನಿ. ಸರಿ ಅಂದ್ರೆ ಏನ್ ಗೊತ್ತಾ, ಮೊದ್ಲಿಗೆ ನೀರಿಡ್ಬೇಕು, ಹಿಟ್ಟು ಕಲಸಿ ಅದ್ರಲ್ಲಿ ಹಾಕ್ಬೇಕು, ಅದು ಬೆಂದ ನಂತರ ಸ್ವಲ್ಪ ಒಣ ಹಿಟ್ಟು ಹಾಕಿ ಇದನ್ನ ಕಲ್ಸ್ಕೋಬೇಕು. ಈ ರೆಸಿಪಿ ಯಾರಿಗೆ ಅಂದ್ರೆ, ಯಾರಿಗೆ ರೊಟ್ಟಿ ಮಾಡಕ್ ಬರಲ್ಲ, ಕಷ್ಟ ಆಗುತ್ತಲ್ಲ ಅವರಿಗೆ. ಹೌದು, ನಾನು ಒಬ್ಳು ನಿಮ್ಮಲ್ಲಿ. ನನಗೆ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ರೊಟ್ಟಿ ಮಾಡಕ್ ಬರಲ್ಲ, ಆದ್ರೂ ರೊಟ್ಟಿ ಮಾಡ್ತೀನಿ, ಮಾಡಿದ್ ಚೆನ್ನಾಗಿದೆ ಅಂತ ಎಲ್ಲರೂ ತಿಂತಾರೆ. ಈಗ ಅರ್ಧ ಗಂಟೆಗೆ ಸುಮಾರು ಜನ ಎಷ್ಟೊಂದು ರೊಟ್ಟಿ ಮಾಡಿದ್ರೆ ನಂಗೆ 1 ಗಂಟೆ ಬೇಕು ಆ ತರ. ಯಾಕಂದ್ರೆ ನನ್ಗೆ ಅಷ್ಟು ಪ್ರಾಕ್ಟೀಸೇ ಇಲ್ಲ ರೊಟ್ಟಿ ಮಾಡೋದು. ಅಮ್ಮ ಮಾಡ್ತಾರೆ, ಅಮ್ಮನ ಮಾಡ್ತಾ ಇದ್ರು, ಇಲ್ಲಿ ತನಕ ತಿಂತಾ ಇದ್ವಿ ಅಷ್ಟೇ. ಸೊ ಹಂಗಾಗಿ ನನ್ಗೆ ರೊಟ್ಟಿ ಅಷ್ಟು ಇಲ್ಲ. ನಾನು ಮದ್ವೆ ಆದಾಗಿಂದನು ಎಲ್ಲಾ ಅಡುಗೆನೂ ಮಾಡ್ತೀನಿ. ಪರ್ಫೆಕ್ಟ್ ಆಗಿ ರೊಟ್ಟಿ ಮತ್ತೆ ಒಬ್ಬಟ್ಟು ಎರಡೂ ಪರ್ಫೆಕ್ಟ್ ಆಗಿ ಮಾಡಕ್ಕೆ ಬರಲ್ಲ. ಇಲ್ಲಿ ಸರಿ ಮಾಡ್ಕೊಂಡ್ರೆ ಮಾತ್ರ ತುಂಬಾ ಈಸಿಯಾಗಿ ರೊಟ್ಟಿನ ಮಾಡ್ಕೋಬಹುದು. ಯಾಕೆಂದ್ರೆ ಜಿಗಿಟು ಬರುತ್ತೆ. ಯಾರು ಎಕ್ಸ್ಪರ್ಟ್ಸ್ ಇರ್ತೀರಾ ರೊಟ್ಟಿ ಮಾಡಿದ್ರೆ ಅವ್ರಿಗೆ ಜಸ್ಟ್ ಬಿಸಿನೀರು ಹಾಕಿ ಕಲ್ಸ್ಕೊಂಡ್ಬಿಟ್ರೆ ರೊಟ್ಟಿ ಮಾಡ್ಬೋದು. ಅಮ್ಮ ಎಲ್ಲ ಹಂಗೆ ಮಾಡೋದು, ಅವರು ಬಿಸಿನೀರು ಹಾಕಿ ಕಲ್ಸಿ ರೊಟ್ಟಿ ತಟ್ಬಿಡ್ತಾರೆ. ಪೂರ್ತಿ ರೊಟ್ಟಿ ಕೈಯಲ್ಲೂ ಬಡಿತಾರೆ ಅಮ್ಮ. ನಾನು ಸ್ವಲ್ಪ ಏನದು ಲಟಣಿಗೆಯಲ್ಲೂ ಕೂಡ ನಾನು ಚಪಾತಿ ತರನೇ ರೊಟ್ಟಿನೂ ಲಟ್ಸಿದೀನಿ. ಅದು ಚೆನ್ನಾಗಿರುತ್ತೆ, ಅಂದ್ರೆ ಈಸಿಯಾಗಿ ಬರುತ್ತೆ. ಬರ್ದೇ ಇರೋರಿಗೆ ಇದು ಟಿಪ್ ಅನ್ಕೊಳ್ಳಿ. ಓಕೆ, ಇಲ್ಲಿ ಟೊಮೆಟೊ ಕಾಯಿ ಅದನ್ನ ಎಲ್ಲ ಫಸ್ಟ್ ಹಣ್ಣು ಹೆಚ್ಚಿಬಿಟ್ಟು ಪಲ್ಯಕ್ಕೆ ತೆಗೆದಿಟ್ಕೋತೀನಿ ಹಣ್ಣನ್ನ. ಈ ಕಡೆ ಪುಟ್ಟಿಯಲ್ಲಿ ಏನ್ ಕಾಯಿ ನೋಡ್ತಾ ಇದ್ರ, ಈ ಕಾಯಿ ಟೊಮೆಟೊ ಕಾಯಿ ಚಟ್ನಿಗೆ. ಅಂದ್ರೆ ಪೂರ್ತಿ ಹಸಿರು ಇರಬಾರ್ದು, ಈ ತರ ಕೆಂಪಗಿದ್ರೆ ರುಚಿ ಜಾಸ್ತಿ. ಎಲ್ಲದು ಇಷ್ಟು ಚೆನ್ನಾಗಿತ್ತು, ಬಾಯಿ ಚಪ್ಪರ್ಸ್ಕೊಂಡು ಎಲ್ಲರೂ ಊಟ ಮಾಡಿರೋಷ್ಟು ಖುಷಿ ಪಟ್ರು. ಹಾಗೆ ವೆರಿ ಸೂನ್ ಅಂದ್ರೆ ವೆರಿ ಅರ್ಲಿ ನಾನು ನಿಮ್ಗೆ ಹೋಮ್ ಟೂರ್ ಮಾಡ್ತೀನಿ, ವಿಡಿಯೋ ಕೂಡ ಹಾಕ್ತೀನಿ. ಹೋಮ್ ಟೂರ್ ಅಂತ ಆಗ್ಬಿಟ್ರೆ ಪರ್ಸ್ನಲಿ ನಿಮ್ಗೆ ವಾರ್ಡ್ರೋಬ್ಸು, ಕಿಚನ್ ಕಬೋರ್ಡ್ಸ್ ಎಲ್ಲದನ್ನು ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಆಗತ್ತೆ, ಎಷ್ಟು ದಿವ್ಸಕ್ಕಾಗತ್ತೋ ಆಗತ್ತೆ. ಬಟ್ ಚೆನ್ನಾಗೆ ಒಂದು ಹೋಮ್ ಟೂರ್ ಮಾಡ್ಬೇಕು ಅನ್ನೋ ಒಂದು ಆಸೆ ನನ್ಗಿದೆ. ಸರಿ, ಒಗ್ಗರಣೆಗೆ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯದ ಒಗ್ಗರಣೆಗೆ ಈರುಳ್ಳಿ, ಹಸಿ ಮೆಣಸಿನ್ಕಾಯಿ ಹಾಕ್ಬಿಡಿ, ಕರಿಬೇವು ಜಾಸ್ತಿ ಹಾಕಿ, ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಹೊಟ್ಟೆ ಮೆಣಸಿನ್ಕಾಯಿ ಹಾಕಿ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಬೆರೆಸ್ಕೋಬೇಕು. ಅದು ಸ್ವಲ್ಪ ಬೇಯುತ್ತೆ, ಒಂದು 10 ನಿಮಿಷಕ್ಕೆ ತುಂಬಾ ಸಾಫ್ಟ್ ಆಗುತ್ತೆ. ಆ ನಂತರ ನೀವು ಪಲ್ಯದ ಪುಡಿಗಳನ್ನ ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ಕಡೆ ಪಲ್ಯಕ್ಕೆ ಇಟ್ಟಿದ್ದೀನಿ, ಆ ಕಡೆ ಟೊಮೆಟೊ ಕಾಯಿ ಚಟ್ನಿಗೂ ಜೋಡಿಸ್ಕೊಳ್ತಾ ಇದ್ದೀನಿ. ಬೆಳಗ್ಗಿನ ಗಡಿ ಬಿಡಿ ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಅವ್ರವ್ರವ್ರು ಬಿಸಿ ಒಳಗಿದ್ದಾರೆ. ಚೂರುಪಾರು ಒಬ್ಬೊಬ್ರೆ ಒಳಗಡೆ ಬಂದ ತಕ್ಷಣ ನನಗೆ ಒಬ್ಬೊಬ್ರೆ ಹೆಲ್ಪ್ ಮಾಡ್ತಾರೆ. ಚೂರು ಏನಾದ್ರು ಇದು ಎತ್ಕೊಡ್ಲಾ, ಇದು ಎತ್ತಿಡ್ಲಾ, ಡಬ್ಬ ಇಟ್ಬಿಡ್ಲಾ, ಪಾತ್ರೆ ತೆಗ್ದಿಡ್ಲಾ ಅನ್ಕೊಂಡು ಒಬ್ಬೊಬ್ರೆ ಹೆಲ್ಪ್ ಮಾಡ್ತಾರೆ. ಈಗ ನನ್ ಮಗನೂ ಬರ್ತಾನೆ, ಅವನು ಬಂದು ಇವಾಗ ನಾನೇನ್ ಪಲ್ಯ ಮಾಡ್ತಿದ್ದಲ್ಲ ಅದನ್ನೆಲ್ಲ ಒಂದ್ಸಲ ಕೈ ಆಡಿಸಿ ಹೋಗ್ತಾನೆ. ಹಂಗೆ ಎಲ್ರು ಖುಷಿ ಆಗತ್ತೆ ತುಂಬಾ ಜನ ಇದ್ದಾಗ. ಎಲ್ಲರೂ ಹೆಲ್ಪ್ಫುಲ್ ಅನ್ಸುತ್ತೆ ನಂಗೆ. ತಕ್ಕ ಮಟ್ಟಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಈ ಪಾತ್ರೆಗಳೆಲ್ಲ ಇರುತ್ತಲ್ಲಿ ಅದನ್ನ ಅಟ್ಲೀಸ್ಟ್ ಡ್ರಾವರ್ಗೆ ಇಟ್ಬಿಟ್ರೆ ಪಾತ್ರೆಗಳನ್ನ ನನಗೊಂದು ಕ್ಲಟರ್ ಕಡಿಮೆ. ಅಲ್ಲಿ ನೋಡಿದ ತಕ್ಷಣ ನನಗೆ ಅದೇನ್ ಪ್ರಾಬ್ಲಮ್ಮು ಎಲ್ಲೂ ಹರಡಿರ್ಬಾರ್ದು. ಒಂದ್ 50 ಸರಿ ಕಟ್ಟೆ ಒರೆಸ್ಕೊಂಡ, ಕಟ್ಟೆ ಮೇಲೆ ಸಾಮಾನ್ ತೆಗಿತಾ ಇದ್ನ, ಹಿಂಗೇ ಮಾಡ್ತಿರ್ತೀನಿ ನಾನು. ನೋಡಿ, ಹೊಟ್ಟೆ ಮೆಣಸಿನ್ಕಾಯಿ ಇವಾಗ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದ ನಂತರ ಹೊಟ್ಟೆ ಮೆಣಸಿನ್ಕಾಯಿ ಹಾಕಿ ಚೂರು ಉಪ್ಪು ಹಾಕಿ ಮೇಲಿಂದ ರುಚಿ ಇಡ್ಕೊಳತ್ತೆ. ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೆಂದ್ಕೊಳತ್ತದು. ಹಾಗೆ ಇಲ್ಲಿ ಚೆನ್ನಾಗಿ ಹೊಟ್ಟೆ ಮೆಣಸಿನ್ಕಾಯಿ ಬೆಂದ್ಮೇಲೆ ಸ್ವಲ್ಪ ನೀರ್ ಹಾಕಿದೆ. ನೀರ್ ಹಾಕಿ ಈ ನೀರ್ ಹಾಕಿದ್ಮೇಲೆ ನಾನೀಗ ಪುಡಿಗಳನ್ನ ಹಾಕ್ತೀನಿ. ಒಗ್ಗರಣೆಗೆ ಬೇಕಾದ್ರೂ ಹಾಕ್ಬೋದು, ಬಟ್ ನನಗೆ ಇದೇ ಮೆಥಡ್ ಇಷ್ಟ. ಇದಕ್ಕೆ ಗುರಳ್ ಪುಡಿ ಅಂದ್ರೆ ಕುರ್ಶಾಣಿ ಪುಡಿ, ಪಲ್ಯದ ಪುಡಿ ಅಂತ ಮಾಡಿಟ್ಟಿರ್ತೀನಿ ನಾನು. ಶೇಂಗಾ, ಕಡ್ಲೆ, ಹಾಗೆ ಒಣ ಕೊಬ್ಬರಿ ಹಾಕಿ ಮಾಡಿಟ್ಟಿರ್ತೀನಿ. ಇದು ಗುರಳ್ಳು. ಎಲ್ಲದನ್ನು ಸೇರಿಸಿ ಮಾಡಿಟ್ಕೊಂಡ್ರೆ ವಂಡರ್ಫುಲ್ ಪಲ್ಯದ ಪುಡಿ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಹೇಳಿ. ನಾನು ಅಮ್ಮಂಗಂದೆ, ಅಮ್ಮ ಬಂದಾಗ ಒಂದಷ್ಟು ಮಾಡ್ಕೊಟ್ಬಿಡು. ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸ್ ತರ್ಸ್ಕೊಳ್ತಾರೆ ನನ್ನ ಹತ್ರ, ಇದು ಕಳಿಸ್ಕೊಡು ಅಂತ.
ಸೊ ಅಮ್ಮನೂ ಅಂದ್ರು ತುಂಬಾ ನಿಮ್ಗೆ ಗೊತ್ತಿಲ್ಲ, ಅಮ್ಮನ ಮನೆಗೆ ಸಡನ್ ಆಗಿ ರೀಸೆಂಟ್ ಆಗಿ ನಮ್ ಸಬ್ಸ್ಕ್ರೈಬರ್ ಅವ್ರ ಫ್ಯಾಮಿಲಿ ಹೋಗ್ಬಿಟ್ಟು ಅಮ್ಮನಿಗೆ ಹೇಳಿದಂತ, ಅಮ್ಮ ನೀವು ತುಂಬಾ ಚೆನ್ನಾಗಿ ಸಾಂಬಾರ್ ಪುಡಿ ಮಾಡ್ತೀರಾ, ಚಟ್ನಿ ಮಾಡ್ತೀರಾ, ನಮಗೆ ಕೊಡಿ ಅಂತ. ಅಮ್ಮ ನಾನು ಅದು ವ್ಯಾಪಾರ ಮಾಡ್ತಾ ಇಲ್ಲಮ್ಮ, ಮನೇಲಿರೋದೇ ಕೊಡ್ತೀನಿ ಅಂತ ಕೊಟ್ಟು ಕಳ್ಸಿದ್ರಂತೆ. ದ ವೆರಿ ಫಸ್ಟ್ ನೆಕ್ಸ್ಟ್ ಮೂಮೆಂಟ್ ಇನ್ನೊಬ್ರು ಕಾಲ್ ಮಾಡ್ಬಿಟ್ಟು, ಅಮ್ಮ ನಮ್ಗೆ ಅಂದ್ರೆ ಅಮ್ಮಂದು ಲೋಕಲ್ ಅಲ್ಲಿ ತುಂಬಾ ಜನ ಪರಿಚಯ ಇರ್ತಾರಲ್ಲ ಅಮ್ಮನ ಫ್ರೆಂಡ್ಸು, ಅಮ್ಮ ನಮ್ಗೆ ಒಂಚೂರು ಸಾಂಬಾರ್ ಪುಡಿ ಮಾಡ್ಕೊಡಿ, ನಿಮ್ ಕೈಯಲ್ಲಿ ಚಟ್ನಿ ಮಾಡಿದಿಲ್ಲ ಆ ಚಟ್ನಿ ತಿನ್ನಂಗಾಗಿದೆ ಮಾಡ್ಕೊಡಿ ಅಂತ. ಅದಕ್ಕೆ ಅಮ್ಮ ಅಂದ್ರು, ನೋಡು ಪದೇ ಪದೇ ನನ್ ಕೈಲಿ ಮಾಡಕ್ಕಾಗಲ್ಲ, ಯಾರಾದ್ರೂ ಹಂಗೆ ಕೇಳಿದ್ರೆ ನನಗೆ ಹೇಳ್ಬಿಡು, ಒಂದೇ ಸರಿ ಮಾಡಿ ಕಳ್ಸ್ಕೊಟ್ಬಿಡಂತೆ ಅಂತ. ಸಾಧ್ಯವಾದ್ರೆ ಮಾಡ್ತಕ್ಕೆ, ಅಮ್ಮಂಗೆ ಏಜ್ ಆಗಿದೆ, ನಾನು ಏನು ಸ್ಟ್ರೆಸ್ ಹಾಕಕ್ ರೆಡಿ ಇಲ್ಲ. ಆಮೇಲೆ ಇದೆಲ್ಲ ತುಂಬಾ ಕಷ್ಟ ಮಾಡುದು, ಎಲ್ಲದನ್ನು ಹುರ್ಕೊಂಡು ತಣ್ಣಗಾದ್ಮೇಲೆ ಅದನ್ನ ಪೌಡರ್ ಮಾಡಿ ಇಟ್ಟು 6 ತಿಂಗಳ ಬಳಸ್ಬೋದು ನೀವು ಪಲ್ಯದ ಪುಡಿ ಅಂದ ತಕ್ಷಣ. ಈಗ ನಾನೇನ್ ಅನ್ಕೊಂಡೆ, ಈಗ ನಾನು ಅಟ್ ಪ್ರೆಸೆಂಟ್ ಇಬ್ರು ಫ್ರೆಂಡ್ಸಿಗೆ ಕಲಿಸ್ಬೇಕು. ಪಲ್ಯದ ಪುಡಿ ಅಂದ್ರೆ ನಮ್ ಕಡೆ ಸಾಂಬಾರ್ ಪುಡಿ, ಹಾಗೆ ಅದಕ್ಕೆ ಗುರೆಳ್ ಪುಡಿ, ಶೇಂಗಾ, ಕಡಲೆ, ಎಳ್ಳು, ಒಣ ಕೊಬ್ಬರಿ ಮಿಕ್ಸ್ ಮಾಡಿರುವಂತದ್ದು ಒಂದು ಪುಡಿ, ಎಲ್ಲದನ್ನು ಮಿಕ್ಸ್ ಮಾಡಿ ಒಂದ್ ಪ್ಯಾಕೆಟ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ, ಒಂದ್ ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡ್ರೆ ಎಲ್ಲಾ ರೀತಿ ಪಲ್ಯಗಳಿಗೂ ಹಾಕ್ಬೋದು. ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತಂದ್ರೆ ಬಾಯಿ ಚಪ್ಪರ್ಸ್ಕೊಂಡ್ ತಿನ್ಬೋದು. ನೋಡೋಣ, ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಒಂದು ಕಮೆಂಟ್ ಮಾಡಿ ನೋಡೋಣ. ತುಂಬಾ ಜನ ಇಷ್ಟಪಟ್ರು ಅಂತಂದ್ರೆ ಅಮ್ಮನ ಹತ್ರ ಒಂದೇ ಒಂದ್ಸಲ ಮಾಡಿಸ್ಕೊತೀನಿ, ಒಂದ್ ಬ್ಯಾಚ್ ಮಾಡಿಸಿ ನಿಮ್ಮೆಲ್ರಿಗೂ ಕಳಿಸ್ತೀನಿ. ಸಾಂಬಾರ್ ಪೌಡ್ರು ನಮ್ಮ ಅರುಣ ಹತ್ರ ಸಿಗುತ್ತೆ. ಈ ಪಲ್ಯದ ಪುಡಿ ಕೇಳಿ ಪಲ್ಯದ ಪುಡಿ ಒಂದ್ ಮಾಡಿಸ್ಕೊಡ್ತೀನಿ ಅಮ್ಮನ ಹತ್ರ. ಅದೇ ನಮ್ಮಮ್ಮ ಏನ್ರ ಫೇಮಸ್ ಅಂದ್ರೆ ಹುಣಸೆಕಾಯಿ ಚಟ್ನಿ. ಅಮ್ಮ ನಂಗೆ ಮಾಡ್ಕೊಡು ಅಂತ ನಾವು ಪ್ರತಿ ವರ್ಷ ಮಾಡಿಸ್ಕೊತೀವಿ, ಫ್ರೆಂಡ್ ಸರ್ಕಲ್ಗೆ ಎಲ್ಲಾರ್ಗು ಕೊಡ್ತೀವಿ. ಸೀಸನ್ ಬಂದಾಗ ಈ ಸಲ ಲಾರ್ಜ್ ಕ್ವಾಂಟಿಟಿಯಲ್ಲಿ ಹುಣಸೆಕಾಯಿ ಚಟ್ನಿ ಮಾಡೋಣ ಅಂತ ಅನ್ಕೊಂಡಿದೀವಿ ಅಮ್ಮ ನಾನು. ಆವಾಗ ಮಾಡಿದಾಗ ಅದಿತ್ತು ಅಂದ್ರೆ ನಿಮ್ ಜೊತೆ ಹಂಚ್ಕೊಳ್ತೀನಿ, ಬೇಕಾದ್ರೂ ಡೆಫಿನೆಟ್ಲಿ ಕಳ್ಸ್ಕೊಡ್ತೀವಿ. ನಾನು ಯೋಚನೆ ಮಾಡಿದ್ದೀನಿ, ಯಾಕಂದ್ರೆ ನಮ್ಮೂರಲ್ಲಿ ನಾವೆಲ್ಲ ತಿನ್ನೋದು ಆರ್ಗ್ಯಾನಿಕ್ ಮಾವಿನ ಹಣ್ಣು, ಅಂದ್ರೆ ಭೂಮಿಗೆ ಔಷಧಿ ಇಲ್ಲ, ಗಿಡಕ್ಕೆ ಔಷಧಿ ಹಾಕಲ್ಲ, ಆ ತರ ಮಾವಿನ ಹಣ್ಣು ಸಿಕ್ಕತ್ತೆ. ನಾನು ಪ್ರತಿ ವರ್ಷ ನಿಮ್ ನಂಬಲ 9,000-10,000 ರೂಪಾಯಿ ಹಣ್ಣುಗಳನ್ನ ಕೊಂಡ್ಕೋತೀವಿ ನಾವು ಮಾವಿನ ಹಣ್ಣನ್ನ ತಿನ್ನಕ್ಕಲ್ಲ. ನಾವು ಇರೋ ಊರಲ್ಲಿ ತುಂಬಾ ಫೇಮಸ್ ಮಾವಿನ ಹಣ್ಣು, ಹಂಗಾಗಿ ಇಲ್ಲಿ ಹಣ್ಣನ್ನ ಫ್ರೆಂಡ್ಸಿಗೆಲ್ಲ ಕಳ್ಸಿಕೊಡ್ತೀವಿ. ನಮ್ಮ ಮನೆಯವ್ರ ಫ್ರೆಂಡ್ಸು, ನನ್ನ ಫ್ರೆಂಡ್ಸು, ಅಮ್ಮ, ಮತ್ತೆ ನಮ್ಮ ರಿಲೇಟಿವ್ಸ್, ಈ ತರ ಎಲ್ಲರಿಗೂ ಹಣ್ಣು ಕಳ್ಸಕ್ಕೆ ಪ್ರತಿ ವರ್ಷ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ನನ್ಗೆ ಅದೇ ಆರ್ಗ್ಯಾನಿಕ್ ಎಲ್ಲೂ ಸಿಕ್ಕಲ್ಲ ಅಂತ ಗೊತ್ತಾದ ತಕ್ಷಣ ನನಗೆ ಆಸೆ ಆಗತ್ತೆ, ರೇ ಎಲ್ರಿಗೂ ಸಿಕ್ಬೇಕು, ಎಲ್ರು ತರ್ಸ್ಕೊಂಡು ತಿನ್ನಂಗ ಆಗ್ಬೇಕು ಅಂತ ಯೋಚನೆಗಳು ಬರ್ತಾ ಇರುತ್ತೆ. ಈ ತರ ಒಳ್ಳೇದು. ಈಗ ನನ್ಗೆ ಏನ್ ಸಿಗ್ತಾ ಇದೆ ಇದು ಎಲ್ರಿಗೂ ಸಿಗ್ತಾ ಇಲ್ಲ, ತಲುಪ್ಸೋಣ ಅಂತಾನು ಅನ್ಸುತ್ತೆ ಮನ್ಸಿಗೆ. ನೋಡ, ಹಂಗೆ ಸೀಸನ್ ವೈಸ್ ಅದೆಲ್ಲ, ಹುಣ್ಸೆಕಾಯಿ ಚಟ್ನಿ ಆಗ್ಲಿ, ಮಾವಿನ ಹಣ್ಣಾಗ್ಲಿ, ಎಲ್ಲದೂ ಸೀಸನ್ ವೈಸೇ ನಾವು ಮಾಡ್ಬೇಕು. ಅಮ್ಮನ್ನ ಕೇಳಿಲ್ಲ ನಾನು ಇವಾಗ ಅಟ್ ಪ್ರೆಸೆಂಟ್, ಸುಮ್ನೆ ಮಾತಾಡ್ತಾ ಇದ್ದೀನಿ ಅಷ್ಟೇ ನಾನು. ಆ ಪಲ್ಯ ಇದ್ರ ಬದ್ಲಿ ನೀವು ಬದ್ನೆಕಾಯಿ, ಎಳೆ ಬದ್ನೆಕಾಯಿ ತಂದು ಹೆಚ್ಚಿಬಿಟ್ಟು ಇದೇ ತರ ಒಗ್ಗರಣೆಯಲ್ಲಿ ಹಾಕಿ, ಆನಂತರ ಈ ಪುಡಿಗಳನ್ನ ಹಾಕಿ ರೊಟ್ಟಿನೋ ಚಪಾತಿನೋ ತಿಂದು ನೋಡಿ, ಆ ರಸದಲ್ಲಿ ಅನ್ನ ತುಪ್ಪ ಹಾಕೊಂಡು ತಿಂದು ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಎಕ್ಸಾಗ್ರೇಟ್ ಮಾಡ್ತಿಲ್ಲ, ಇದೊಂದು ಪಲ್ಯದ ಪುಡಿನೇ ಸೂಪರ್. ಇದು ಒಂದು ಪೌಡರ್ ಇದ್ರೆ ಮನೆಯಲ್ಲಿ ಯಾವ ತರಕಾರಿ, ಬೀಟ್ರೋಟ್ ಪಲ್ಯ ಇದೇ ಮೆಥಡ್ ಅಲ್ಲಿ ಮಾಡಿ, ಯಾವ ತರಕಾರಿ, ಜವಳಿಕಾಯಿ ಯಾವ್ದಾದ್ರೂ ಸರಿ, ಎಲ್ಲದನ್ನು ಇದೇ ತರ ಹುರ್ಕೊಂಡ್ಬಿಟ್ಟು ಈ ತರ ಹಾಕಿ ಒಗ್ಗರಣೆಗೆ ಪುಡಿಗಳನ್ನ ಹಾಕ್ಬಿಟ್ರೆ ಸೂಪರ್ ಆಗಿ ಪಲ್ಯ ರೆಡಿ ಆಗುತ್ತೆ. ಓಕೆ, ಇಲ್ಲಿ ಪಲ್ಯ ಆಯ್ತು. ಕೊಬ್ಬರಿ ತುರಿ ಹಾಕ್ತಾ ಇದೀನಿ. ಸೊ ನಮ್ಮನೇಲಿ ಎಲ್ಲಾ ಪಲ್ಯಗಳಿಗೂ ಕೊಬ್ಬರಿ ತುರಿ ತಿಂಡಿಗಳಿಗೆ ಬಳಸ್ತೀವಿ, ಅದು ಹೆಲ್ದಿ ಫ್ಯಾಟ್. ನೋಡುದಲ್ಲ, ರೊಟ್ಟಿ ಸ್ವಲ್ಪ ಬಡದ್ಬಿಟ್ಟು ಕೈಯಲ್ಲಿ ಅರ್ಗೆಲ್ಲ ಸರಿ ಮಾಡ್ಕೊಂಡು ಅದ್ರದ್ದು ಎಡ್ಜಸ್ ಇರುತ್ತಲ್ಲ ಅದೆಲ್ಲ ಸರಿ ಮಾಡಿ, ಆನಂತರ ನಾನು ಲಟ್ಟಣಿಗೆಯಲ್ಲಿ ಉಜ್ತೀನಿ. ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಮ ಮನೇಲಿ ದಪ್ಪ ಚಪಾತಿ ದಪ್ಪ ರೊಟ್ಟಿ ಎಲ್ಲ ತಿನ್ನೋದೇ ಇಲ್ಲ. ಒಬ್ಬೊಬ್ರು ಕಡೆ ಒಂದೊಂದ್ ತರ ಇರ್ಬೋದು, ನಮ್ಮ ಮನೇಲೆಲ್ಲ ಅಭ್ಯಾಸ. ಈವನ್ ಅಮ್ಮನ ಮನೇಲಾದ್ರೂ ಅಷ್ಟೇ, ಇಲ್ಲಿ ಗಂಡನ ಮನೇಲಾದ್ರೂ ಅಷ್ಟೇ, ದಪ್ಪಗ್ ಚಪಾತಿ ಓದಿದ್ರೆ ಇನ್ನೇನ್ ಮಾಡಕ್ ಬರಲ್ಲ ಅನ್ಸುತ್ತೆ ಅಂತ ಅಂದ್ಬಿಡ್ತಾರೆ. ಚಪಾತಿ ರೊಟ್ಟಿ ಯಾವ್ದನ್ನು ದಪ್ಪ ಮಾಡೋ ಹಾಗಿಲ್ಲ. ಈಗ ನಾರ್ತ್ ಈಸ್ಟ್ ಚಪಾತಿ ಎಲ್ಲ ಹೆಂಗಿರುತ್ತೆ ಗೊತ್ತಾ, ದಪ್ಪ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್, ಬಟ್ ದಪ್ಪ ಇರುತ್ತೆ. ನಮ್ ಮನೆಗಳಲ್ಲಿ ಮಾಡೋದ್ ಮಾತ್ರ ಅಯ್ಯೋ ಪೇಪರ್ ತರ ಇರ್ಬೇಕು, ಇಲ್ಲಾಂದ್ರೆ ಒಪ್ಪೋದೇ ಇಲ್ಲ. ಇದು ತೆಳ್ಳಗೆ ಉದ್ದಿದ್ದೀನಿ ನಾನು, ರೊಟ್ಟಿ ಮಾತ್ರ ತುಂಬಾ ತೆಳ್ಳಗೆ. ಬಿಸಿದು ಹಂಚಿಂದ ಹೊರಗ್ ತೆಗೆದ ತಕ್ಷಣ ತಿಂಡಿ ಕೂರ್ಸ್ಬಿಟ್ಟಿದೆ, ಒಬ್ಬೊಬ್ರಿಗೆ ಹಾಕೊಡ್ತಾ ಇದೀನಿ. ಒಂದ್ 15-16 ರೊಟ್ಟಿ ಮಾಡಿದೆ, ಬ್ರೇಕ್ಫಾಸ್ಟ್ ಖಾಲಿಯಾಗಿ ಇನ್ನೂ ಒಂದ್ 2 ಉಳಿತು. ಸೊ ಮಧ್ಯಾಹ್ನಕ್ಕೆ ತಿನ್ನೋರು ತಿಂದ್ರು. ನಂದು ಇವತ್ತಿನ ರೂಟೀನ್ ಅಂತ ಹೇಳ್ತಿಲ್ಲ, ಪ್ರತಿದಿನದ್ದು ಹಿಂಗೇನೆ. ಪ್ರತಿದಿನ ಬೆಳಗ್ಗೆ ತಿಂಡಿ ಮುಗಿಸೋವರೆಗೂ ಹಿಂಗೆ, ಎಲ್ಲಾರು ಹೋದ್ಮೇಲೆ ನನ್ಗೆ ಸ್ವಲ್ಪ ರಿಲ್ಯಾಕ್ಸ್. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಕಂಪ್ಲೀಟ್ ಆಗಿ ನೋಡಿ, ಒಂದ್ ಲೈಕ್ ಕೊಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋ ಇನ್ನ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನ್ ಕೇಳ್ತಾ ಇದ್ರಿ ಅಲ್ವಾ, ಸ್ಕಿನ್ಗೆ ಏನ್ ಯೂಸ್ ಮಾಡ್ತಾರೆ, ಏನು ಇರುತ್ತೆ, ಅದೆಲ್ಲದನ್ನು ನಿಮ್ ಜೊತೆ ಹಂಚ್ಕೋತೀನಿ. ಈಗ ತಟ್ಟೆ ರೆಡಿ. ತಟ್ಟೆಗೆ ಟೊಮೆಟೊ ಚಟ್ನಿ, ಒಟ್ಟಮೆಣಸಿನ್ಕಾಯಿ ಪಲ್ಯ ಎರಡಕ್ಕೂ ಸ್ವಲ್ಪ ತುಪ್ಪನ ಹಾಕೊಂಡು
ಪ್ರತಿ ಊಟದಲ್ಲೂ 1 ಚಮಚ ತುಪ್ಪನಾದ್ರೂ ನಾವು ಬಳಸ್ತೀವಿ, ಎಲ್ಲರೂ ಬಳಸ್ತೀವಿ, ನೀವು ಬಳಸಿ. ಇದು ಮಣ್ಣಿನ ತಟ್ಟೆ. ನಾನು ಎಲ್ಲಿಗೆ ಹೋದಾಗ, ಬ್ಯಾಂಗ್ಳೂರ್ಗೆ ಹೋಗುವಾಗ ದಾರಿಯಲ್ಲಿ ತಗೊಂಡಿದ್ದೆ, ಎಲ್ಲೋ ಮರ್ತೋಗಿದೆ, ನಂಗೆ 2 ತಟ್ಟೆ ತಗೊಂಡಿದೆ. ನನಗೆ ಇಷ್ಟ ಆಗುತ್ತೆ ಕೆಲವೊಂದ್ಸಲ. ಹಾಕಿದ ತುಪ್ಪನೆಲ್ಲ ತಟ್ಟೆನೆ ಹೀರ್ಕೊಂಡ್ಬಿಡ್ತು. ಅದನ್ನೇ ಹೇಳ್ತಾ ಇದ್ದೆ ನನ್ನ ಮನೆಯವ್ರಿಗೆ, ತುಪ್ಪ ಎಲ್ಲ ಹೋಯ್ತು ತಟ್ಟೆಲಿ ಇದ್ದಿದ್ದು, ಮಣ್ಣಿನ ಪಾತ್ರೆ ಎಳ್ಕೊಳ್ತು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.